ಸೇರಿರುವ ಹಿರಿಯರಿಗೆಲ್ಲರಿಗೂ ವಿಶೇಷವಾದ ನಮಸ್ಕಾರ. ಮಾನವ ಜನ್ಮ ಬಹಳ ದೊಡ್ಡದು, ಅದನ್ನು ಹಾನಿ ಮಾಡಿಕೊಳ್ಳಿದ್ದೀರಿ ಅಂತ ಹಿರಿಯವರು ಹೇಳಿದ್ದಾರೆ. ಅಂದ್ರೆ ಮಾನವೀಯತೆ ಬಹಳ ದೊಡ್ಡದು. ಆದ್ದರಿಂದ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ರು, ಮನೆಯಲ್ಲಿ ಹೊರಡಬೇಕಾದ್ರೆ ತಂದೆ ತಾಯಿ ಪಾದರ್ಶನ ಮಾಡ್ಕೊಂಡು ಹೋಗಬೇಕು ಅಂತ. ಯಾಕಂತ ಹೇಳಿದ್ರೆ ತಂದೆ ಸ್ಪರ್ಶ ಮಾಡಿದ್ರಿಂದ ಸಂಪತ್ತಿನ ಬರ ಇರುವುದಿಲ್ಲ, ತಾಯಿಯ ಪಾದಸ್ಪರ್ಶ ಮಾಡೋದ್ರಿಂದ ಮಮತೆಯ ಕೊರತೆ ಇರುವುದಿಲ್ಲ, ಗುರುಗಳ ಪಾದಸ್ಪರ್ಶ ಮಾಡೋದ್ರಿಂದ ತಾನು ವಿದ್ಯಾಹೀನನಾಗುವುದಿಲ್ಲ. ಆದ್ದರಿಂದ ಪ್ರತಿಯೊಬ್ಬರು ಮನೆಯಿಂದ ಹೊರಡಬೇಕಾದ್ರೆ ತಂದೆ ತಾಯಿಯ ಪಾದರ್ಶನ ಮಾಡಿಕೊಂಡು ಹೊರಡಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ರೆ ಪರಿಪಕ್ವವಾಗಿ ಹೇಳ್ಬಿಟ್ಟಿದ್ದೀನಿ. ಗುರುಗಳ ಹೇಳಿದ್ದನ್ನ ಪರಿಪಕ್ವವಾಗಿ ಇನ್ನೊಂದು, ಅದರಿಂದ ನಿನಗೆ ಈ ತರದ ಸೀರೆ ಮನುಷ್ಯನಲ್ಲಿ ಇರತಕ್ಕಂತಹ ದೇಹದ ಭಾಗ ಬಹಳ ಮುಖ್ಯವಾದದ್ದಂತೆ. ಅದನ್ನ ಒಳ್ಳೆ ರೀತಿ ಬೆಳೆಸ್ಕೊಂಡ್ರೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ. ಹೌದೇ? ಹೌದು. ಅದಕ್ಕೆ ಹೇಳಿದ್ದು, ಬಾಯಿಗಳಿದ್ದು ಒಳ್ಳೆ ವಿಚಾರಗಳನ್ನು ಮಾತಾಡಬೇಕಂತೆ, ಕಿವಿಗಳಿದ್ದು ಒಳ್ಳೆ ವಿಚಾರಗಳನ್ನು ಕೇಳಬೇಕಂತೆ, ಕಣ್ಣುಗಳಿದ್ದು ಪವಿತ್ರ ಸ್ಥಳಗಳಿಗೆ ಹೋಗಿ ಬರಬೇಕಂತೆ, ಕಾಲುಗಳಿದ್ದು ಯಾತ್ರಾ ಸ್ಥಳಗಳಿಗೆ ಹೋಗಿ ಬರಬೇಕಂತೆ, ಕೈಗಳಿದ್ದು ಗುರು ಹಿರಿಯರ ತಂದೆ ತಾಯಿಗಳ ಸೇವೆಗಳನ್ನು ಮಾಡ್ಕೊಂಡು ಬರಬೇಕು ಅಂತ ಹೇಳ್ತಾ ಇದ್ದಾರೆ. ನಿಜವೇ? ನಾನು ಒಬ್ಬ ಶಿಷ್ಯನ ಹುಡುಕ್ತಾ ಇದ್ದೆ, ನನ್ನನ್ನೇ ಮೀರಿಸಿದ ಶಿಷ್ಯ ಇವನು. ಓಹೋ, ಈತನಿಗೆ ಹೊಟ್ಟೆ ಹಸುವಾಗಿದೆ. ಏನ್ ಸಮಾಚಾರ? ವಿಚಾರ ಗೊತ್ತೇ? ಶ್ರೀರಾಮಚಂದ್ರ ಪಟ್ಟಾಭಿಷೇಕ, ಸೀತಾಮಾತೆಯವರು ತುಳಸಿ ಪೂಜೆ ಮಾಡ್ತಿದ್ದಾರೆ, ನಮ್ಗೆಲ್ಲರಿಗೂ ಭೂರಿ ಭೋಜನ. ಸಮಾಧಾನ ಭೋಜನ ಮುಗಿದು ಹೋಗ್ಬಿಡುತ್ತೆ, ಎಲ್ಲರೂ ಬಂದ್ಬಿಡ್ತಾರೆ. ಆಗಬಹುದು, ಹಿಂಬಾಲಿಸಿ ನಾವು ಮುಂದೆ. शुभमये ताये श्री तुलसी माते, शुभमये ताये शुभोदये सुंदरी ताये काये श्री तुलसी माते. अम्मा ಮಂಜುಳ ಗುಣಘನ ಹೃದಯೇ ಸುರನುತೆ, ಮಾನಿತೆ ಮಂಗಳಾಂಗಿ ಶುಭಾಂಗಿ, ಮಂಜುಳ ಗುಣಘನ ಹೃದಯೇ ಸುರನುತೆ, ಭಾಗ್ಯ ಪ್ರದಾತೆ ಅಮ್ಮ, ಅಮ್ಮ
ತಾಯೇ ಶುಭೋದಯೇ ಸುಂದರಿ ತಾಯೇ ಕಾಯೇ ಶ್ರೀ ತುಳಸಿ ಮಾತೆ ಅಮ್ಮ ಅಮ್ಮ ಜಗನ್ಮಾತೆ, ಈ ದಿನ ನನ್ನ ಸ್ವಾಮಿಯ ಪಟ್ಟಾಭಿಷೇಕ ಮಹೋತ್ಸವವು. ಇಂತಹ ಶುಭ ಸಮಯದಲ್ಲಿ ನಮ್ಮೆಲ್ಲರನ್ನು ಹರಸಿ ಕಾಪಾಡು ತಾಯಿ. ಆಹಾ, ಈ ದಿನ ಎಂತಹ ಹರ್ಷದ ಸುದಿನವು. ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಅವರ ಕೃಪಾಶೀರ್ವಾದವನ್ನು ಪಡೆದು ಕೃತಾರ್ಥಳಾಗುವೆನು. ಮಮ ಪ್ರಾಣ ಕಾಂತಗೆ ಎನ್ನ ನನ್ನನ್ನು ಆಶೀರ್ವದಿಸಿ. ಶತಮಾನಂ ಭವತಿ ಶತಾಯುಷಾಯುಷ್ಯೇಂದ್ರಿಯಂ ಪ್ರತಿಷ್ಠಿತತಿ ದೀರ್ಘ ಸುಮಂಗಲಿ ಭವ ದೀರ್ಘಾಯುಷ್ಮಾನ್ ಭವ ಸಕಲ ಇಷ್ಟಾರ್ಥ ಪ್ರಾಪ್ತಿರಸ್ತು. ಜಾನಕಿಯು ಈ ದಿನ ನನ್ನ ಪಟ್ಟಾಭಿಷೇಕವೆಂದು ತಿಳಿದು ಭೂಸುರೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗಿರುವುದು. ಇಂತಹ ಸಮಯದಲ್ಲಿ ನನಗೊದಗಿರುವ ಅಮಂಗಳ ವಾರ್ತೆಯನ್ನು ಈಕೆಗೆ ಹೇಗೆ ತಿಳಿಸಿ? ಸೀತಾ, ಸೀತಾ, ಸ್ವಾಮಿ,
ಮೂಡಿದ ಮಲ್ಲಿಗೆಯೋ ಧರೆಯನ್ನು ಧರಿಸಲವತರಿಸಿದ ದೀನಮಣಿಯೋ ರಾಮ ಸುವಿಚಾರಶೀಲಾ ನೀಲಕುಂತಳ ವಿಶಾಲ ಹಾಲ ರಾಮನ ನೋಡುವೆ ಮನ ತಣಿವ ತನಕ ಶ್ರೀರಾಮನಿಗಿಡುವೆ ಕಸ್ತೂರಿ ತಿಲಕ ಕಸ್ತೂರಿ ತಿಲಕ ರಾಮ ಸಖಯೇನೋ ಸ್ವಾಮಿ ಸಖಯೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ ಸಖಯೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ ಸಖಯೇನೋ ಸಂತೋಷವಾಗಿದೆ ಹರಿಪುತ್ರ ಸೀತಾ ಸಖಯೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ ಸಖಯೇನೋ ಸಂತೋಷವಾಗಿದೆ
ನಲಿವೆನ ಮನಸಾರ ನೋಡುತ್ತ ನಲಿವೆನ ಮನಸಾರ ಸಖಗೇನೋ ಸ್ವಾಮಿ ಸೀತಾ ಸಖಗೇನೋ ಸಂತೋಷವಾಗಿದೆ ಬಹುಕಾಲದವರೆಗೆ ಈಡೇರಿದೆ ಸಖಗೇನೋ ಸಂತೋಷವಾಗಿದೆ. ಸ್ವಾಮಿ, ಏನಿದು ಈ ದಿನ ನಿಮ್ಮ ಪಟ್ಟಾಭಿಷೇಕ ಮಹೋತ್ಸವವು? ಇಂತಹ ಶುಭ ಸಮಯದಲ್ಲಿ ಅರಳಿದ ಕೆಂದಾವರಿಯಂತೆ ಇರಬೇಕಾಗಿದ್ದ ಈ ನಿಮ್ಮ ಮುಖಕಮಲವು ಈ ರೀತಿ ಕಾಂತಿಹೀನವಾಗಿರುವುದಲ್ಲ? ಏಕೋ ಲೋಲನೆ ಚಿಂತೆಯ ನನ್ನೊಡನೆ ತಿಳಿಸಬಾರದೆ? ಏನೆಂದು ಹೇಳಲಿ ಸೀತಾ?
ತಾನು ಸೂತ ಭರತನಿಗೆ ರಾಜವನು ಪ್ರೀತದ ಶರತ ತಾನು ಸೂತ ಭರತನಿಗೆ ರಾಜವನು ಅತಿಶಯದಿಂದನು ಬೇಡಿಸುತ್ತೆ ಅತಿಶಯದಿಂದನು ಬೇಡಿಸು ಏನ ಬೇಯ ಏಳಲಿ ಸರಸಿರುವ ಮುಖಿಯ ಏನ ಬೇಯ ಏಳಲಿ ಜನಕನೋ ಎಲ್ಲನ್ನೋ ಸೀತಾ ಜನಕನೋ ಎಲ್ಲನ್ನೋ ವನಕ್ಕೆ ಹೋಗದನೋ ಜಾನಕಿ ಜನಕನೋ ಎಲ್ಲನ್ನೋ ವನಕ್ಕೆ ಹೋಗದನೋ ಜನಕಾಜ್ಞೆಯನುಗೆ ಜನಕಗೆ ಜನಕಾಜ್ಞೆಯನೀತನುಗೆ ಜನಕ ಏನ ಬೇಯ ಏಳಲಿ ಸರಸಿರುವ ಮುಗಿಯ ಏನ ಬೇಯ ಏಳಲಿ ಏನೆಂದು ಹೇಳಲಿ ಸೀತಾ? ಹಿಂದೆ ದೇವಾಸುರರ ಯುದ್ಧದಲ್ಲಿ ಕೈಕಾಮಾತೆಯು ಮಾಡಿದ ಸಹಾಯಕ್ಕೆ ಮೆಚ್ಚಿ ನಮ್ಮ ತಂದೆಯವರು 2 ವರಗಳನ್ನು ಕೊಟ್ಟಿದ್ದರಂತೆ. ಅದನ್ನು ನಾನು ಕೇಳಿದ್ದೇನೆ. ಅದನ್ನು ಈಗ ಕೇಳಿಕೊಂಡಿದ್ದಾರೆ. ಏನೆಂಬುದಾಗಿ ಸ್ವಾಮಿ? ಮೊದಲನೆಯ ವರಕ್ಕೆ ನನಗೆ ನಿಶ್ಚಿತವಾದ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ತನ್ನ ಮಗನಾದ ಭರತನಿಗಾಗಬೇಕೆಂತಲೇ. ಸ್ವಾಮಿ, ಇನ್ನು 2ನೇ ವರಕ್ಕೆ ನಾನು ನಾರುಮುಡಿಯನ್ನುಟ್ಟು ಜಠಾವಲ್ಕಲ ಧಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಿದ್ದೆ. ಸ್ವಾಮಿ, ಇದೆಂತಹ ವಿಷಮ ವಾರ್ತೆಯನ್ನು ನಾವು ಕೇಳುತ್ತಿರಬೇಕು. ಇದರಲ್ಲಿ ನಾವುಗಳು ಮಾಡಿದ ಅಪರಾಧವಾದರೂ ಏನು ಸ್ವಾಮಿ? ಏನೇ ಇರಲಿ, ವನವಾಸಕ್ಕೆ ಹೊರಟಿರುವ ನಿಮ್ಮ ಸಂಗಡ ನಾನು ಬರುತ್ತೇನೆ. ನನ್ನನ್ನೂ ಕರೆದುಕೊಂಡು ಹೋಗಿ ಸ್ವಾಮಿ. ಬೇಡ ಸೀತೆ, ಬೇಡ. ನೀನು ಸುಮಕೋಮಲೆ, ಅರಮನೆಯಲ್ಲಿ ಸುಖವಾಗಿ ಬೆಳೆದವು. ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ಕಲ್ಲು ಮುಳ್ಳುಗಳನ್ನು ತುಳಿದು ಕಷ್ಟಪಡುವುದನ್ನು ನನ್ನ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ ಸೀತಾ, ಸಾಧ್ಯವಿಲ್ಲ. ಸ್ವಾಮಿ, ನನ್ನ ಮಾತನ್ನು ಕೇಳು. ಪತಿಯೇ ಸನಿಹ ಸತಿಗೆ ಸುಖ ಸ್ವರ್ಗ ಸೋಮಾನ. ಪತಿಯೇ ಸನಿಹ ಸತಿಗೆ ಸುಖ ಸ್ವರ್ಗ ಸೋಮಾನ. ದೊರೆಯೇ ಪರಿಯೋ ದೊರೆಯೇ ಪರಿಯೋ ಏ
ಕಾಂತ ತೊರೆದೆನ್ನನು ಸ್ವಾಮಿ, ವನವಾಸಕ್ಕೆ ಹೊಟ್ಟಿರುವ ನಿಮ್ಮ ಸಂಗಡ ನನ್ನನ್ನು ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ಖಂಡಿತವಾಗಿಯೂ ನಾನು ಪ್ರಾಣತ್ಯಾಗ ಮಾಡಿಕೊಂಡು. ಸೀತಾ, ಬೇಡ ಸೀತಾ, ಬೇಡ. ಅತ್ತೆ ಮಾವಂದಿರ ಸೇವೆ ಮಾಡಿಕೊಂಡು ನೀನು ಇಲ್ಲಿಯಾದರೂ ಇರು, ಅಥವಾ ನಿನ್ನ ತಂದೆಯ ಮನೆಯಲ್ಲಾದರೂ ಇರು. 14 ವರ್ಷ ವನವಾಸವನ್ನ 14 ದಿನಗಳಂತೆ ಕಳೆದು ಬಂದು ಬಿಡುತ್ತೇನೆ. ನನ್ನ ಮಾತನ್ನು ಕೇಳು. ಸಾಧ್ಯವಿಲ್ಲ ಸ್ವಾಮಿ, ನೀವಿಲ್ಲದ ಈ ಅಯೋಧ್ಯೆಯಲ್ಲಿ ಅರೆಗಳಿಗೆಯೂ ನಾನು ಜೀವಿಸಲಾರೆ. ದಯಮಾಡಿ ವನವಾಸಕ್ಕೆ ನಿಮ್ಮ ಸಂಗಡ ನನ್ನನ್ನು ಕರೆದುಕೊಂಡು ಹೋಗಿ. ವಿಧಿ ಇಚ್ಛೆ ಇದ್ದಂತಾಗ ನಡೆ, ಮಾತಾಪಿತೃವಿನ ಆಶೀರ್ವಾದ ಪಡೆದು ಹೊರಡೋಣ. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಅಗ್ರಜ, ಈ ದಿವಸ ನಿನ್ನ ಪಟ್ಟಾಭಿಷೇಕವೆಂದು ಪಟ್ಟಣದಲ್ಲೆಲ್ಲರೂ ಸಂತೋಷಭರಿತರಾಗಿರುವರು. ಹೀಗಿರುವಾಗ ನೀನು ಖಿನ್ನ ಮನಸ್ಕನಾಗಿ ಮಾತೆಯವರ ಸಂಗಡ ಪಾದಚಾರಿಯಾಗಿ ಬರಬೇಕೆ? ಹೇಳಿದ್ದರೆ ನಾನೇ ರಥವನ್ನು ತೆಗೆದುಕೊಂಡು ಬರುತ್ತಿದ್ದೆ. ಲಕ್ಷ್ಮಣ, ನಾನು ಇಂದಿನಿಂದ ಪಾದಚಾರಿಯಾಗಿಯೇ ಸಂಚರಿಸಬೇಕೆಂದು ನಿರ್ಧರಿಸಿದ್ದೇನೆ. ಅಂದರೆ ನಿಮ್ಮ ಮಾತಿನ ಅರ್ಥ? ಅಂದರೆ ಹಿಂದೆ ದೇವಾಸುರರ ಯುದ್ಧದಲ್ಲಿ ಕೈಕಾಮಾತೆಯು ಮಾಡಿದ ಸಹಾಯಕ್ಕೆ ಮೆಚ್ಚಿ ತಂದೆಯವರು 2 ವರಗಳನ್ನು ಕೊಟ್ಟಿದ್ದರಂತೆ. ಏನೆಂಬುದಾಗಿ? ಈಗ ಆ ವರಗಳನ್ನು ಕೇಳಿಕೊಂಡಿದ್ದಾರೆ. ಮೊದಲನೆಯ ವರಕ್ಕೆ ನನಗೆ ನಿಶ್ಚಿತವಾದ ಪಟ್ಟಾಭಿಷೇಕವನ್ನು ತಪ್ಪಿಸಿ ಅಣ್ಣ ತನ್ನ ಮಗನಾದ ಭರತನಿಗಾಗಬೇಕೆಂತಲೂ, ಇನ್ನು 2ನೇ ವರಕ್ಕೆ ನಾನು ನಾರುಮುಡಿಯನ್ನುಟ್ಟು ಜಠ ವಲ್ಕಲಧಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಿದ್ದಾರೆ. ಕೂಡದು ಅಣ್ಣ, ಕೂಡದು. ಸಾಕೆ ತಪರಗೆ ಬರೆಯುತ್ತರವೇ ವರನಳುವರ ನಿರುತಿಹ, ಸಾಕೆ ತಪರಗೆ ಬರೆಯುತ್ತರವೇ ಅಣ್ಣ. ಸಾಕೆ ತಪರಗೆ ಬರೆಯುತ್ತರವೇ ವರನಳುವರ ನಿರುತಿಹ, ಸಾಕೆ ತಪರಗೆ ಬರೆಯುತ್ತರವೇ ಅಣ್ಣ. ಹೀರಿ ಮಾತನಾಡುವಂತ ದುರುಳರ ಶಿರವಂ ಕಡಿವೆ ಬರದರು. ಹೀರಿ ಮಾತನಾಡುವಂತ ದುರುಳರ ಶಿರವಂ ಕಡಿವೆ ಬರದಳು. ಸಾಕೆ ತಪರಗೆ ಪರಿಯುತ್ತರವೇ ವರನಳುವರ ನಿರುತಿಯ, ಸಾಕೆ ತಪರಗೆ ಪರಿಯುತ್ತರವೇ ಅಣ್ಣ. ರಾಮ ಕಾಡ ಸೇರಿ ಬರದರು ಸುಖದಲ್ಲಿ ರಾಜ್ಯವನ ಆಳುವರೇ. ರಾಮ ಕಾಡ ಸೇರಿ ಬರದರು ಸುಖದಲ್ಲಿ ರಾಜ್ಯವನ ಆಳುವರೇ. ಮುದಿದರೆ ಮುಂದಾಗಿರಲಿ ಪರಿಯಲಿ ಅಣ್ಣ, ಮುದಿದರೆ ಮುಂದಾಗಿರಲಿ ಪರಿಯಲಿ. ತಾತನಾಡಿದಂತ ಮಾತ ನಡೆಯಿಸಿ, ತಾತನಾಡಿದಂತ ಮಾತ ನಡೆಯಿಸಿ. ಸಾಗೆ ತಪರಗೆ ಪರಿಯುತ್ತರವೇ ವರನಳುವರ ನಿರುತಿಯ, ಸಾಗೆ ತಪರಗೆ ಪರಿಯುತ್ತರವೇ. ಕೂಡದು ಅಣ್ಣ, ಕೂಡದು. ನೀನು ಅರಣ್ಯಕ್ಕೆ ಹೋಗಲೇ ಕೂಡದು. ಮಹಾಮಾಶ್ಚರ್ಯ ವಿಷಭರಿತ ಕಾಳ ಸರ್ಪಿಣಿ ಆ ಕೈಕೆಗೆ ಮೋಹವೆಂಬ ವಿಷವು ತಲೆಗೇರಿ ವಾಗ್ದಾನ ಮಾಡಿದ ವೃದ್ಧ ತಂದೆಯ ಮಾತುಗಳನ್ನು ನಡೆಸಲೇ ಕೂಡದು. ಆ ಕ್ರೂರ ಪಿಚಾಚಿಯನ್ನು ತೃಪ್ತಿಪಡಿಸಲು ಅಣ್ಣ, ನಿನಗೆ ಒಲಿದು ಬಂದಿರುವ ರಾಜಲಕ್ಷ್ಮಿಯನ್ನು ತಿರಸ್ಕರಿಸಿ ಕಾಡಿಗೆ ಹೋಗುವುದೇ? ಕೀರ್ತಿ ಪರಾಕ್ರಮಗಳಿಂದ ಪ್ರಜಾರಂಜಿತರಾಗಿರುವ ಜ್ಯೇಷ್ಠ ಪುತ್ರರನ್ನು ಅಡವಿಗಟ್ಟಿ ಕನಿಷ್ಠ ಪುತ್ರರಿಗೆ ಪಟ್ಟಾಭಿಷೇಕ ಮಾಡುವುದು ಯಾವ ಧರ್ಮ? ಧರ್ಮ ಮಾರ್ಗವನ್ನು ತಪ್ಪಿ ನಡೆಯುವ ಆತನು ತಂದೆಯಾಗಲಿ ಗುರುವಾಗಲಿ ಶಿಕ್ಷಾರ್ಹನೆಂದು ಶಾಸ್ತ್ರವೇ ಹೇಳುತ್ತದೆ. ಹೀಗಿರುವೆಲ್ಲಿ ಧರ್ಮ ನೀತಿಗಳನ್ನು ಮೀರಿ ಕಿರಿಯ ಹೆಂಡತಿಗೆ ಮನಸ್ಸೋತು ನಿರಪರಾಧಿಯಾದ ನಿನಗೆ ಅರಣ್ಯವಾಸವನ್ನು ವಿಧಿಸುವ ತಂದೆಯಾದರೂ ಶಿಕ್ಷಾರ್ಹನಲ್ಲವೇ? ಆಜ್ಞಾಭಂಗಂ ನರೇಂದ್ರಾಣಂ ದಂಡಂ ಎಂಬ ಆಯೋಕ್ತಿಯಂತೆ ಈಗ ನೀನು ತಂದೆ ಆಜ್ಞೆಯನ್ನು ತಿರಸ್ಕರಿಸಲೇಬೇಕು. ಮಾನವಿಲ್ಲದಾಯಿ ನಾ ಕೈಕೆಯ ಅಣ್ಣ, ಮಾನವಿಲ್ಲದಾಯಿ ನಾ ಕೈಕೆಯ ಜನತನವನು
ಏನ ಪೇಳ್ದೆ ಅಣ್ಣ ನೀನು ಏನ ಮಾತನೋ ಅಣ್ಣ ಏನ ಪೇಳ್ದೆ ಅಣ್ಣ ನೀನು ಏನ ಮಾತನೋ ಅಣ್ಣ ಸುಂದರಿ ಕೈಕೆ ಎಂದು ತಾನು ತಿಳಿಯುತ್ತ ಅಣ್ಣ ಸುಂದರಿ ಕೈಕೆ ಎಂದು ತಾನು ತಿಳಿಯುತ್ತ ತಂದೆ ಬೇಗನಿಂದ ವಚನ ಅಣ್ಣ ತಂದೆ ಬೇಗನಿಂದ ವಚನ ಅಣ್ಣ ತಂದೆ ಬೇಗನಿಂದ ವಚನ ತಂದೆ ಬೇಗನಿಂದ ವಚನ ಆನಂದವಾದುದೇ ಏನ ಬೇರೆ ಅಣ್ಣ ನೀನು ಏನ ಮಾತನೋ ಏನ ಮಾತನೋ ಏನ ಮಾತನೋ ಅಣ್ಣ ನನಗೀಗಲೇ ಅನುಜ್ಞೆಯನ್ನು ಕೊಡು. ಧರ್ಮಾತ್ಮನು ಕುಲಜೇಷ್ಠನೂ ಆದ ನಿನ್ನಲ್ಲಿ ದ್ವೇಷ ಅಸೂಯೆಯಿಂದಲೂ ತನ್ನ ಮಗನ ಮೇಲಿನ ಮೋಹದಿಂದಲೂ ತನ್ನ ರಾಜ ಪದವಿಗೂ ಕ್ಷತ್ರಿಯ ಕುಲಕ್ಕೂ ಕಳಂಕ ಉಂಟು ಮಾಡಿದ ಆ ಕುಲದ್ರೋಹಿ ಕೈಕೆ ನಾಲಿಗೆಯನ್ನು ಸೀಳು ಬಿಡುತ್ತೇನೆ. ಲಕ್ಷ್ಮಣ ಶಾಂತನಾದ ಮಾತಾಪಿತೃಗಳ ಆಜ್ಞೆಯನ್ನು ಪಾಲಿಸುವುದೇ ನಮ್ಮಗಳ ಕರ್ತವ್ಯ. ಆದ್ದರಿಂದ ನಾನು ಈ ದಿನವೇ ವನವಾಸಕ್ಕೆ ಹೊರಟಿರುವೆನು. ನೀನು ಮಾತಾಪಿತೃವಿನ ಸೇವೆ ಮಾಡಿಕೊಂಡು ಅವರ ಪ್ರೀತಿಗೆ ಪಾತ್ರನಾಗು. ಸಾಧ್ಯವಿಲ್ಲವಣ್ಣ, ಸಾಧ್ಯವಿಲ್ಲ. ನೀನಿಲ್ಲದ ಅಯೋಧ್ಯೆಯಲ್ಲಿ ನಾನು ಸಹ ಇರಲಾರೆ. ಅಣ್ಣ ಸರಿಯೇ ಅಣ್ಣ ಸರಿಯೇ ನಾಡ ತೊರೆವುದೋ ದೊರೆಯೇ ಅಣ್ಣ ಹಗಲಿರುಳು ಪರಿತ ಬಿಪ ಅಣ್ಣ ಹಗಲಿರುಳು ಪರಿತ ಬಿಪ ಪುರದ ಜನರ ತೊರೆವುದೋ ಸರಿಯೇ ಅಣ್ಣ ರವಿಯಿಲ್ಲದ ಗಗನ ನಗುವಿಲ್ಲದ ವದನ ದೇವರಿಲ್ಲದ ಸದನ ಹಿಂತಾಯಿತೆ ಈ ಅಯೋಧ್ಯೆಯ ಕದನ ರಾಮ 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 ಅಗ್ರಜ ಮಾತಾ ಪಿತೃರ ಸೇವೆ ಮಾಡಲು ಭರತ ಶತ್ರುಘ್ನರಿರುವರು. ಮೇಲಾಗಿ ಕೈಕಾ ಮಾತೆ ಇರುವಾಗ ನಾನಿಲ್ಲಿದ್ದು ಫಲವೇನು? ನಾನು ನಿನ್ನ ಸಂಗಡ ಬರುತ್ತೇನೆ. ನನ್ನನ್ನು ಕರೆದುಕೊಂಡು ಹೋಗು. ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ನಾನಿಲ್ಲಿಯೇ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ. ಶಾಂತನಾಗ ಜಾನಕಿಯು ನನ್ನನ್ನೇ ಹಿಂಬಾಲಿಸಿರುವಳು. ನೀನು ನನ್ನ ಸಂಗಡ ಬಂದರೆ ವೃದ್ಧರಾದ ಮಾತಾಪಿತೃಗಳ ಸೇವೆ ಮಾಡುವರಾರು.
ಹಾ, ವಿಧಿ ಇಚ್ಛೆ ಇದ್ದಂತಾಗ ನಡೆ. ಮಾತಾಪಿತೃವಿನ ಆಶೀರ್ವಾದ ಪಡೆದು ಹೊರಡೋಣ. ಹಾಗೆ ಆಗಲಿ ಅಗ್ರಜ. ನಾನು ಎಷ್ಟು ಹೇಳಿದರೂ ನಿನ್ನ ಹಠವನ್ನು ಬಿಡುವುದಿಲ್ಲವೇ? ರಾಮನು ಇಲ್ಲಿಗೆ ಬರುವುದರೊಳಗಾಗಿ ರಾಮನ ಅರಣ್ಯವಾಸವೆಂಬ ಮಾತನ್ನು ಬಿಡು ಕೈಕ. ಭರತನಿಗೆ ಪಟ್ಟ ಕಟ್ಟಲು ರಾಮನೇ ಕಂಕಣಬದ್ಧನಾಗಿ ನಿಲ್ಲುತ್ತಾನೆ ಕೈಕ. ರಾಮನೇ ಕಂಕಣಬದ್ಧನಾಗಿ ನಿಲ್ಲುತ್ತಾನೆ. ನನ್ನ ಮಾತನ್ನು ಕೇಳು ದೇವಿ, ದೇವಿ. ಅಯ್ಯೋ, ಕಾಳೋಗಲಾರೆ ರಾಮನ ಹಿನ್ನ ಕುಲ ತಿಲಕನ. ಕಾಳೋಗಲಾರೆ ರಾಮನ ಹಿನ್ನ ಕುಲ ತಿಲಕನ. ಕಾಳೋಗಲಾರೆ ರಾಮನ ಹಿನ್ನ ಕುಲ ತಿಲಕನ. ರಾಮನ ಅಂದವಾದ ಎಲ್ಲಯ್ಯ ಮಂದಿರ ಒಂದು ಬಿಟ್ಟು ಅಂದವಾದ ಎಲ್ಲಯ್ಯ ಮಂದಿರ ಒಂದು ಬಿಟ್ಟು ಸುಂದರಿ ಎಂದು ಕಳೋಗಿ ಜೀವಿಸ ಲಯ್ಯೋ ದೇವಿ. ಸುಂದರಿ ಎಂದು ಕಳೋಗಿ ಜೀವಿಸ ಲಯ್ಯೋ. ಇನ್ನ ಕುಲ ತಿಲಕನ ರಾಮನ. ಕೆಲವು ಮೃತ್ಯು ಸ್ವರೂಪಿಣಿಯಾದ ಕೈಗೆ ಕೇಳು. ರಾಮನನ್ನು ಅರಣ್ಯಕ್ಕೆ ಕಳುಹಿಸಿ ನನ್ನನ್ನು ಪರಲೋಕಕ್ಕೆ ಸಾಗಿಸಿ ಕೌಶಲ್ಯ ಸುಮಿತ್ರೆಯರನ್ನು ವಿಧವೆಯನ್ನಾಗಿ ಮಾಡಿ ಸಂತೋಷ ಪಡಬೇಕೆಂದಿರುವ ನೀನು ನನಗೆ ಪಡೆದಿಯೇ? ಅಲ್ಲ ಅಲ್ಲ, ನಾನು ನಿನಗೆ ಗಂಡನು ಅಲ್ಲ.
ಗಂಡನನ್ನಾದರೂ ಕೊಂದು ತನ್ನ ಹಠವನ್ನೇ ಸಾಧಿಸಬೇಕೆಂಬ ಹೆಂಗಸು ಇವಳು ಹಿಡಿದು ನುಂಗುವ ಮಾರಿ. ಅರಗರ ಅರಗರ, ಜನ್ಮಾಂತರದಲ್ಲಿ ನಾನೇನು ಅಪರಾಧವನ್ನು ಮಾಡಿದ್ದೇನೋ, ಯಾರ ಮಕ್ಕಳನ್ನು ಅಗಲಿಸಿ ಓಡಿಸಿದ್ದೇನೋ, ಈಗ ಅದನ್ನು ಅನುಭವಿಸಲೇಬೇಕಾಯಿತೆ ಕುಮಾರ, ಅನುಭವಿಸಲೇಬೇಕಾಯಿತೆ ರಾಮ. ಆನೆ ಕುದುರೆಗಳ ಮೇಲೆ ಓಡಾಡುತ್ತಿದ್ದ ನನ್ನ ಮುದ್ದು ಬಾಲಕನು ಕಾಡಿನಲ್ಲಿ ಕಲ್ಲು ಗುಂಡುಗಳ ಮೇಲೆ ತಿರುಗಬೇಕಾಯಿತೆ, ಕಲ್ಲು ಗುಂಡುಗಳ ಮೇಲೆ ತಿರುಗಬೇಕಾಯಿತೆ ರಾಮ. ದಿವ್ಯಾನ್ನ ಮೃಷ್ಟಾನ್ನವನ್ನು ಭುಂಜಿಸುತ್ತಿದ್ದ ನನ್ನ ಸಜ್ಜನ ಮೂರ್ತಿಯು ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ಕಂದ ಮೂಲಗಳನ್ನು ತಿನ್ನಬೇಕಾಯಿತೆ ಕುಮಾರ. ಅಯ್ಯೋ ರಾಮ. ರತ್ನ ಖಚಿತವಾದ ಹಂಸ ತೂಲಿಕಾ ದಲ್ಪದ ಮೇಲೆ ಶಯಿಸುತ್ತಿದ್ದ ನನ್ನ ಸಜ್ಜನ ಮೂರ್ತಿಯು ಕಾಡಿನಲ್ಲಿ ತರಗೆಲೆಗಳ ಮೇಲೆ ತಳರುಗಳ ಮೇಲೆ ಮಲಗಬೇಕಾಯಿತೆ ಕುಮಾರ. ಕುಮಾರ ರಾಮಚಂದ್ರ, ಈ ಪಾಪಿಯ ಹೊಟ್ಟೆಯಲ್ಲಿ, ಈ ಗರ್ಮಿಷ್ಠದ ಉದರದಲ್ಲಿ ಏತಕ್ಕೆ ಹುಟ್ಟಿದೆ ಕುಮಾರ? ಏತಕ್ಕೆ ಹುಟ್ಟಿದೆ ಕುಮಾರ? ಏತಕ್ಕೆ ಹುಟ್ಟೆ? ಏನು ಸುಖಪಟ್ಟೆ? ಅಪಾರವಾದ ಅಮೋಘವಾದ ಪುತ್ರ ಕಾಮೆಷ್ಟಿ ಯಾಗವನ್ನು ಮಾಡಿ ನಿನ್ನನ್ನು ಪಡೆದನಲ್ಲ ಕುಮಾರ. ಪುತ್ರ ಕಾಮೆಷ್ಟಿ ಯಾಗವನ್ನು ಮಾಡಿ ನಿನ್ನನ್ನು ಪಡೆದನಲ್ಲ. ಅಷ್ಟು ಕಷ್ಟಪಟ್ಟು ಪಡೆದರು ಸಾರ್ಥಕವಿಲ್ಲದಂತಾಯಿತೆ, ಸಾರ್ಥಕವಿಲ್ಲದಂತಾಯಿತೆ. ರಾಮಚಂದ್ರ, ನನ್ನ ಎದೆ ಒಡೆದು ಹೋಯಿತು, ನನ್ನ ಎದೆ ಒಡೆದು ಹೋಯಿತು. ನನ್ನ ಭಾಗ್ಯಕ್ಕೆ ಈ ಪ್ರಪಂಚವೇ ನಾಶವಾಗಿ ಹೋಯಿತು ಕುಮಾರ, ನಾಶವಾಗಿ ಹೋಯಿತು. ನಾನಿನ್ನು ಬದುಕಲಾರೆ ಕುಮಾರ, ಸಾಕು ನಿಲ್ಲಿಸಿ ಇನ್ನಾದರೂ. ಈ ನಿಮ್ಮ ಗೋಳಾಟವನ್ನು ನಾನು ಕೇಳಲಾರೆನು. ಪ್ರಾಣೇಶ್ವರ, ಅಂದು ದೇವಾಸುರರ ಯುದ್ಧ ಕಾಲದಲ್ಲಿ ನನ್ನನ್ನೇ ಸಾರಥಿಯನ್ನಾಗಿ ಏಕೆ ಕರೆದುಕೊಂಡು ಹೋದಿರಿ? ಏಕೆ ನಿಮ್ಮ ರಾಜ್ಯದಲ್ಲಿ ನನಗಿಂತಲೂ ವೀರರು, ಶೂರರು, ಧೀರರು ಯಾರು ಇರಲಿಲ್ಲವೆಂದೇ? ಅಥವಾ ನನ್ನನ್ನು ಅರೆಗಳಿಗೂ ಬಿಟ್ಟಿರಲಾರದ ವ್ಯಾಮೋಹವೇ? ಅಂದು ನಾನು ನಿಮಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ಇಂದು ಅದನ್ನು ನೆರವೇರಿಸಿಕೊಡಲಾಗುವುದಿಲ್ಲವೆಂದು ಹೇಳುತ್ತಿರುವಿರಲ್ಲ. ಈಗಲಾದರೂ ಏನಾಗಿರುವುದು? ಕೊಟ್ಟ ಮಾತನ್ನು ತಪ್ಪಿದ್ದೇನೆಂದು ಹೇಳಿಬಿಡಿ. ಏದಕ್ಕೆ ಇಷ್ಟು ದೊಡ್ಡ ಮಾಡುತ್ತಿರ್ಬೇಕು ಕೈಕ? ಅಯ್ಯೋ ರಾಮ. ಜನಕ, ವನವಾಸಕ್ಕೆ ಹೊರಟಿರುವ ನಮಗಿನ್ನು ಅನುಜ್ಞೆಯನ್ನು ಕೊಡು. ರಾಮಚಂದ್ರ, ಕುಮಾರ, ಅರಣ್ಯಕ್ಕೆ ಹೊರಟಿರುವ ನಿನಗೆ ನಾನು ಏನೆಂದು ಆಶೀರ್ವಾದ ಮಾಡಲಿ ಕಂದ? ನಾನು ಏನೆಂದು ಆಶೀರ್ವಾದ ಮಾಡಲಿ? ನಿನ್ನನ್ನು ಅರಣ್ಯಕ್ಕೆ ಹೋಗೆಂದು ಹೇಳುವ ಮೊದಲು ನಾನೇ ವಿಷವನ್ನಾದರೂ ಕುಡಿಯಲೇ? ಜನಕ, ಅದು ಬೆಟ್ಟ ಹತ್ತಿ ಕೆಳಕ್ಕೆ ಬೀಳಲೇ? ಉಕ್ಕಿನ ಕಂಬಕ್ಕೆ ತಲೆ ಹೊಡೆದುಕೊಂಡು ಕುಮಾರ, ನಾನು ಹೇಗೆ ಜೀವಿಸಲಿ ಕುಮಾರ? ನಾನು ಹೇಗೆ ಜೀವಿಸಲಿ? ಇನ್ನು ಮುಂದೆ ರಾಮ ರಾಮ ಎಂದು ಯಾರನ್ನು ಕರೆಯಲಿ ಕುಮಾರ? ಯಾರನ್ನು ಕರೆಯಲಿ? ನಿನ್ನ ಮನ ಬಂದಂತೆ ಮಾಡು ಕೈಕಾದೇವಿ. ನೋಡು ಕೈಕಾ, ನನ್ನ ಮುದ್ದು ರಾಮನನ್ನು ಒಂದು ಸಾರಿ ನೋಡು ಕೈಕಾ, ನೋಡು. ಇಂದ ಮುದ್ದು ರಾಮನನ್ನು ಅರಣ್ಯಕ್ಕೆ ಹೋಗೆಂದು ಹೇಳುವುದಕ್ಕೆ ನಿನಗೆ ಮನಸ್ಸಾದರೂ ಹೇಗೆ ಒಪ್ಪಿತು ಕೈಕಾ? ಹೇಗೆ ಒಪ್ಪಿತು? ಈ ಪ್ರಪಂಚದಲ್ಲಿರುವ ಜೀವಕೋಟಿಗಳೆಲ್ಲ ರಾಮನ ಗುಣಗಾನಗಳನ್ನು ಸ್ತೋತ್ರ ಮಾಡುತ್ತಿರುವಲ್ಲಿ ನನ್ನ ರಾಮ ನಿರಪರಾಧಿ ಕೈಕ. ನಿರಪರಾಧಿಯನ್ನು ಕಾಡಿಗೆ ಕಳುಹಿಸಿ ಈ ನನ್ನ ರಾಜ್ಯ, ಈ ನನ್ನ ಭಂಡಾರ, ನನ್ನ ಸಕಲ ಐಶ್ವರ್ಯಗಳನ್ನು ಹೇಗೆ ತೊರೆಯಬಲ್ಲೆ ಕೈಕ? ಹೇಗೆ ತೊರೆಯಬಲ್ಲೆ?
ನನ್ನ ಅಪರಾಧವನ್ನು ಮನ್ನಿಸು ಕೈಕಾ, ಮನ್ನಿಸು. ನನ್ನ ಅಪರಾಧವನ್ನು ಮನ್ನಿಸು ಕೈಕಾ. ಇದೇನಿದು ತಂದೆ? 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯ ಭಾರ ಮಾಡಿ ಕೆಚ್ಚೆದೆಯ 4 ಸುಪುತ್ರರನ್ನು ಪಡೆದ ನೀವು ಈ ಅಲ್ಪವಾದ ವಿಚಾರಕ್ಕೆ ಅಂಗಲಾಚಿ ಬೇಡಿದರೆ ಸ್ವರ್ಗದಲ್ಲಿರುವ ನಮ್ಮ ಪಿತೃಗಳನ್ನು ತಾವಾಗಿಯೇ ನರಕಕ್ಕೆ ತಳ್ಳಿದಂತಾಗುವುದಿಲ್ಲ. ಇದು ಯಾವ ಮಹಾನ್ ಘನ ಕಾರ್ಯವೆಂದು ಈ ರೀತಿ ಚಿಂತಿಸುತ್ತಿರುವಿರಿ? 14 ವರ್ಷ ವನವಾಸವನ್ನ 14 ದಿನಗಳಂತೆ ಕಳೆದು ಬಂದು ಬಿಡುತ್ತೇವೆ. ನೀವಿನ್ನು ಚಿಂತಿಸಬೇಡಿ. ಪೂಜ್ಯರಾದ ಮಾವನವರೇ, ನನ್ನ ಪತಿಯ ಸಂಗಡ ವನವಾಸಕ್ಕೆ ಹೊರಟಿರುವ ನನ್ನನ್ನೂ ಆಶೀರ್ವದಿಸಿ. ಸೀತಾ, ಸೀತಾ, ನೀನು ಹೊರಟಿರುವೆಯಮ್ಮ, ನೀನು ಹೊರಟಿರುವೆಯಾ? ಅಯ್ಯೋ, ಮಹಾರಾಜನ ಮಗಳಾಗಿ, ಮಹಾರಾಜನ ಸೊಸೆಯಾಗಿ, ಶ್ರೀರಾಮಚಂದ್ರನ ಧರ್ಮಬದ್ಧಿಯಾದ ನೀನು ಅರಣ್ಯಕ್ಕೆ ಹೊರಟಿರುವೆಯಾ? ಇದಲ್ಲವೇ, ಇದಲ್ಲವೇ ಮಧುರದ ಧರ್ಮ, ಇದಲ್ಲವೇ ಮಧುರದ ಧರ್ಮ. ಹೋಗು ತಾಯಿ, ದೀರ್ಘ ಸುಮಂಗಲಿಯಾಗಿ ಬಾಳು. ಒಂದೇ ಸುಗ್ರಹದಲ್ಲಿ, ಈ ದಶರಥನ ಸುಗ್ರಹದಲ್ಲಿ ಎಷ್ಟೊಂದು ವ್ಯತ್ಯಾಸ, ಎಷ್ಟೊಂದು ವ್ಯತ್ಯಾಸ. ಒಬ್ಬಳು ತನ್ನ ಸಿರಿ ಸಂಪತ್ತುಗಳೆಲ್ಲವನ್ನು ತೊರೆದು ಬುದ್ಧಿಯ ಜೊತೆಯಲ್ಲಿ ಅರಣ್ಯಕ್ಕೆ ಹೊರಟು ನಿಂತಿರುವಳು, ಇನ್ನೊಬ್ಬಳು ತನ್ನ ಗಂಡನ ಪ್ರಾಣ ತೆಗೆಯಲು ಸಿದ್ಧಳಾಗಿ ನಿಂತಿರುವಳು. ಒಂದು ದಾನವ ಹೃದಯ, ಒಂದು ದೇವತಾ ಹೃದಯ, ಒಂದು ಪಾಪದ ಜಲದಿ, ಒಂದು ಪುಣ್ಯದ ನಿಧಿ. ಹೋಗು ಮಗು, ಹೋಗು ಮಗು. ನಿನ್ನ ಚರಿತ್ರೆಯು ಸೂರ್ಯಚಂದ್ರರ ತನಕ ಶಾಶ್ವತವಾಗಿರಲಿ, ದೀರ್ಘ ಸುಮಂಗಲಿಯವಾಗಿ ಮಗು. ಜನಕ, ಅಗ್ರಜನ ಸಂಗಡ ವನವಾಸಕ್ಕೆ ಹೊರಟಿರುವ ನನ್ನನ್ನೂ ಆಶೀರ್ವದಿಸಿ. ಲಕ್ಷ್ಮಣ, ಕುಮಾರ, ಕಂದ, ನೀನು ಹೊರಟಿರುವೆ. ಕಂದ, ನೀನು ಹೊರಟಿರುವೆ. ಅಪ್ಪ, ಅಯ್ಯೋ, ಇನ್ನು ಮುಂದೆ ಯಾರನ್ನು ನನ್ನ ರಾಮ ಲಕ್ಷ್ಮಣರೆಂದು ಕರೆಯಲಿ? ಹೋಗು ಕುಮಾರ, ಹೋಗು ಮಗು. ನನ್ನದೊಂದು ಮಾತನ್ನು ನಡೆಸಿಕೊಡಬೇಕಂದ. ಅದೇನು ಹೇಳಿ ಜನಕ? ಇನ್ನು ಮುಂದೆ ಶ್ರೀರಾಮನನ್ನೇ ನಿನ್ನ ತಂದೆಯಂತಲೂ ಸೀತಾ ಮಾತೆಯನ್ನು ನಿನ್ನ ತಾಯಿ ಎಂದು ತಿಳಿದು ಇವರ ಪಾದ ಸೇವೆಯನ್ನು ಮಾಡಿಕೊಂಡು ಅಗ್ರಜಾನಂದವನ್ನು ಪಡೆ, ಅಗ್ರಜಾನಂದವನ್ನು ಪಡೆ. ಹಾಗೇ ಆಗಲಿ ಜನಕ. ಸುಮಂತ್ರ, ಸುಮಂತ್ರ, ಅರಣ್ಯಕ್ಕೆ ಹೊರಟಿರುವ ನನ್ನ ಶ್ರೀರಾಮಚಂದ್ರನ ಹಿಂದೆ ಈ ಅಯೋಧ್ಯೆ ಸಿರಿ ಸಂಪತ್ತುಗಳೆಲ್ಲವನ್ನು ಕಳಿಸಿಕೊಡಿ, ಎಲ್ಲವನ್ನೂ ಕಳಿಸಿಕೊಡಿ. ನನ್ನ ಕಂದಮ್ಮಗಳು ಕಾಡಿನಲ್ಲಾದರೂ ಸುಖವಾಗಿರಲಿ, ಕಳಿಸಿಕೊಡಿ ಸುಮಂತ್ರರೇ. ನಿಲ್ಲು ಸುಮಂತ್ರ, ನಿಲ್ಲು. ನಿಲ್ಲಪ್ಪ, ನಿಲ್ಲು. ಮಹಾರಾಣಿಯವರು ಏನು ಹೇಳುವಂತಿದೆ ಅದನ್ನು ಕೇಳಿಕೊಂಡು ಹೋಗು, ಅದನ್ನು ಕೇಳಿಕೊಂಡು ಹೋಗು. ಏನು ಹೇಳಿದಿರಿ? ರಾಮನ ಹಿಂದೆ ಸಕಲ ಸಂಪನ್ನಗಳು ಹೋಗಿಬಿಟ್ಟರೆ ಕೆನೆ ತೆಗೆದ ಹಾಲಿನಂತಿರುವ ಈ ನಿಸ್ಸಾರವಾದ ರಾಜ್ಯವನ್ನು ನನ್ನ ಮಗನಾದ ಭರತನಾಡಬೇಕೇನು? ರಾಮಚಂದ್ರನ ಹಿಂದೆ ಏನು ಹೋಗಕೂಡದು ತಿಳಿಯಿತೇನೋ? ರಾಮಚಂದ್ರ, ವನವಾಸಕ್ಕೆ ಹೊರಟಿರುವ ನಿನಗೆ ಏಕೆ ಬೇಕು ಈ ವಸ್ತ್ರಾಭರಣಗಳು? ನಾನು ಕೊಡುವ 4 ಮಡಿಗಳನ್ನಿಟ್ಟು ಹೊರಡಲು ಸಿದ್ಧನಾಗು ಅಷ್ಟೇ. ಅಯ್ಯೋ, ನನ್ನ ಕಂದಮ್ಮಗಳಿಗೆ 4 ಮುಡಿಗೆ, ನನ್ನ ಕಂದಮ್ಮಗಳು 4 ಮುಡಿಯನ್ನುಂಟು ವನವಾಸಕ್ಕೆ ಹೋಗಬೇಕಾಯಿತೆ. ಅಯ್ಯೋ ರಾಮಚಂದ್ರ, ರಾಮ. ಜನಕ, ವನವಾಸಕ್ಕೆ ಹೊರಟಿರುವ ನಮಗೇಕೆ ಈ ವಸ್ತ್ರಾಭರಣಗಳು? ಮಾತೆಯವರು ಕೊಡುವ ನಾರುಮುಡಿಯನ್ನೇ ರಕ್ಷಾ ಕವಚವೆಂದು ಭಾವಿಸುತ್ತೇನೆ. ಲಕ್ಷ್ಮಣ, ನೀನು ನಿನ್ನ ಅಣ್ಣನ ಹಿಂದೆ ಹೊರಟಿರುವೆ ತಾನೆ? ತೆಗೆದುಕೋ. ಕೇಳಲಾರೆ, ನೋಡಲಾರೆ, ನಾನು ಹೇಗೆ ಕಳಿಸಲಿ ಕುಮಾರ? ಎಲ್ತು ಕಾಣೋ ಗಾಲಿ
ಸುತರ ನಾನೆಂದು ಕಾಣೋಗಲಿ ಎಂದು ಕಾಣೋಗಲಿ ಸುತರ ನಾನೆಂದು ಕಾಣೋಗಲಿ ಕುಮಾರ ಅನಂತ ಕಾಡಿಗೆ ಸುತರ ಎಂದು ಕಾಣುಗಲಿ ಸುತರ ಅನಂತ ಕಾಡಿಗೆ ಸುಧರ ಎಂದು ಕಾಣುಗಲಿ ಸುಧರ ಎಂದು ಕಾಣುಗಲಿ ಸುಧರ ನಾನೆಂದು ಕಾಣುಗಲಿ ವರ ರಾಮಲ ವನ ಭೂಮಿ ಛಾಯೆಯ ರಾಮ ಲಕ್ಷ್ಮಣ ಭೂಮಿ ಛಾಯೆಯ ಪ್ರೇಮವರಿತು ನಾ ರಾಮ ರಾಮ ಪ್ರೇಮವಾರಿತು ನಾ ಅವ ಮಗಳುಗಲಿ ಸುಧರ ಪ್ರೇಮವಾರಿತು ನಾ ಅವ ಮಗಳುಗಲಿ ಸುಧರ ಎಂದು ಕಾಣುಗಲಿ ಸುಧರ ನಾನೆಂದು ಕಾಣುಗಲಿ ಕುಮಾರ ನಿನ್ನನ್ನೇ ಅಲ್ಲದೆ ಸೀತೆಯನ್ನು ಲಕ್ಷ್ಮಣನನ್ನು ಅಗಲಬೇಕಾಯಿತೆ ಕುಮಾರ. ನೀವು ಇಲ್ಲಿಂದ ಹೊರಡುವುದರೊಳಗಾಗಿ ನನ್ನ ಪ್ರಾಣ ಹೋಗಿದ್ದರೆ ಚೆನ್ನಾಗಿತ್ತು ಕುಮಾರ, ಹೋಗಿದ್ದರೆ ಚೆನ್ನ. ರಾಮಚಂದ್ರ ದಶರಥನೇ ಹೋಗಿ
ರಾಮ, ರಾಮಚಂದ್ರ ಹೋದರು ಹೋದರು. ನನ್ನ ರಾಮ ಕಡೆಗೂ ನನ್ನನ್ನು ತರಲು ಹೊರಟೇ ಹೋದರು. ರಾಮಚಂದ್ರ, ರಾಮನು ತೋರೆದಾನೆ ಬರಿದಾಯಿದೆ ಅರಮನೆ. ರಾಮನು ತೋರೆದಾನೆ ಬರಿದಾಯಿದೆ ಅರಮನೆ. ಮೊಗದ ಮಾಡಾಗಿಯ ಮಾತಿಗೆ ಮರುಳಾಗಿ ಮೋಗದ ಮಾಡಾಗಿಯ ಮಾತಿಗೆ ಮರುಳಾಗಿ ಕಲ್ದ ನಿನ್ನಲ್ಲವಾ ಮತ್ತೆಂದು ನೋಡುವೆ. ಕಲ್ದ ನಿನ್ನಲ್ಲವಾ ಮತ್ತೆಂದು ನೋಡುವೆ. ತೊರೆದಾನೆ ಮರೆದಾನೆ ಅಯೋಧ್ಯೆಯ. ತೊರೆದಾನೆ ಮರೆದಾನೆ ಅಯೋಧ್ಯೆಯ. ರಾಮನು ತೋರೆದಾನೆ ಬರಿದಾಯಿದೆ ಅರಮನೆ. ರಾಮ ರಾಮ ರಾಮನ ಮಾಯೆಂಬ ನಾಮಸ್ಮರಣೆಯಿಂದ ರಾಮ 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 ರಾಮಾಯಂಬ ನಾಮಸ್ಮರಣೆಯಿಂದ ಕಣ್ಣೀರ ಸುರಿಸುತ್ತ ಹೊರಗಿದೆ ಲೋಕಲ್ಲ. ಕಣ್ಣೀರ ಸುರಿಸುತ್ತ ಹೊರಗಿದೆ ಲೋಕಲ್ಲ. ತೊರೆದಾನೆ ಕಲ್ಲೆಯ
ಅಯ್ಯೋ ರಾಮ. ತೋರೆದಾನೆ ತಂದೆಯ ಮರೆದಾನೆ ಅಯೋಧ್ಯೆಯ ರಾಮನು ತೋರೆದಾನೆ ಪರಿದಾರಿದೆ ಅರಮನೆ. ಪರಿದಾರಿದೆ ಅರಮನೆ. ಪರಿದಾರಿದೆ ನನ್ನ ಅರಮನೆ. ರಾಮಚಂದ್ರ ಕುಮಾರ ರಾಮ ಲಕ್ಷ್ಮಣ, ಇನ್ನೆಲ್ಲಿಯ ರಾಮ, ಇನ್ನೆಲ್ಲಿಯ ಲಕ್ಷ್ಮಣ, ಇನ್ನೆಲ್ಲಿಯ ಜಾನಕಿ? ಹೋದರು ಹೊರಟೇ ಹೋದರು, ನನ್ನನ್ನು ಬಿಟ್ಟು ಹೊರಟೇ ಹೋದರು. ರಾಮಚಂದ್ರ ಎಲ್ಲಿರುವೆ, ಯಾವ ಕಡೆಯಲ್ಲಿರುವೆ ಕುಮಾರ? ಅನುರಾಗದಿಂದ ಬಂದು ಒಂದು ಮಾತನ್ನು ನನ್ನ ಜನಕ ಅನ್ನಬಾರದೆ ಕುಮಾರ, ಜನಕ ಅನ್ನಬಾರದೆ. ಕೈಕಾ ಮಹಾರಾಣಿಯವರು ಯಾದಕ್ಕೆ ಸುಮ್ಮನೆ ನಿಂತಿರುವೆ? ಹಾಕು ಹಾಕು, ಆನಂದದ ಕೇಕೆ ಹಾಕು. ಹಾಕು, ಆನಂದದ ಕೇಕೆ ಹಾಕು. ನೋಡಲ್ಲಿ ಶಿವನು ಶಿಶುವಾಗಿ ಆಡುವುದೇನು ಆರ್ಯಾವರ್ತದ ಗರದಿಯ ಕರಕಮಲದಲ್ಲಿ. ಈ ಜಗವ ರಚಿಸುವ ಬೊಮ್ಮ ತನ್ನ ತಲೆಯನ್ನು ತಾನೇ ಕಳೆದುಕೊಂಡನು ಮಹಾಗರತಿಯ ಪಾರ್ವತಿಯ ಶ್ಯಾಮದಿಂದ. ಸಾಲಿಗ್ರಾಮದ ಶಿಲೆಯಾಗಿ ಬಿದ್ದುವನು ಮಹಾವಿಷ್ಣುವು ಆರ್ಯಾವರ್ತದ ಗರತಿಯ ಕರಕಮಲದಲ್ಲಿ. ಇಂತೆಸೆವ ಈ ಪೃಥ್ವಿಯ ಮೇಲೆ ನೀನು ಚಿಮ್ಮಿದೆ ಕತ್ತಲೆಯ ಮುಸಿಯಲು. ಹೋಗು, ನೀನು ನೆಪ ಮಾತ್ರಕ್ಕೆ ನನಗೆ ನಿನ್ನ ಮುಖ ತೋರಿಸಬೇಡ. ಹೋಗು, ಎಲ್ಲಿಯಾದರೂ. ಹೌದು, ನಾನು ಮಾಡಿದವ ಪಾಪವಾದರೂ ಏನು ದೇವ? ನಾನು ಮಾಡಿದ ಪಾಪವಾದರೂ ಏನು? ಹೌದು ಹೌದು, ನನಗೆ ಈಗ ಜ್ಞಾಪಕಕ್ಕೆ ಬರುತ್ತದೆ. ಹಿಂದೆ ಒಂದೇ ಶಬ್ದಭೇದಿ ಎಂಬ ಬಾಣಾಭ್ಯಾಸದ ಸಡಗರದಲ್ಲಿ ಘೋರ ಋಷಿ ಕುಮಾರನ್ನು ಕೊಂದು ಪಡೆದ ಪ್ರಾರಾಬ್ಧದ ಫಲವನ್ನು ಅಂದು ತಾಂಡವ ಮಹಾಮುನಿಗಳು ನನಗೆ ಶಾಪವನ್ನು ಕೊಟ್ಟರು. ಹೇ ದಶರಥ, ಹೇ ದಶರಥ, ಮುಂದೊಂದು ದಿನ ನೀನು ಪ್ರಾಣ ಬಿಡುವ ಸಮಯದಲ್ಲಿ ನಿನ್ನ ಮಕ್ಕಳ್ಯಾರೂ ನಿನ್ನ ಬಳಿಯಲ್ಲಿ ಇಲ್ಲದಂತಾಗಲಿ ಎಂದು ಮಹಾಮುನಿಗಳು ನನಗೆ ಶಾಪವನ್ನು ಕೊಟ್ಟರು. ಹೌದು ಹೌದು, ಆ ಶಾಪ ಇಂದು ನನಗೆ ಲಭಿಸಿದೆ. ಹರೇಣಾಪಿ ಹರೇಣಾಪಿ ಬ್ರಹ್ಮಣಾಪಿ ಸುರರೂಪಿ ಲಲಾಟ ಲಿಖಿತಾಲೇಖ ಪರಮಾಣದ ಸಹ್ಯತೆ. ಈ ಹಣೆ ಬರಹವನ್ನು ತಪ್ಪಿಸಿಕೊಳ್ಳಲು ಹರಿಹರ ವಿರಂಚಾದ್ಯರಿಗೆ ಸಾಧ್ಯವಿಲ್ಲದಿರುವಾಗ ನನ್ನಂತೂ ನರಮಾನವನಿಗೆ ಸಾಧ್ಯವೇ? ಇಲ್ಲ ಇಲ್ಲ, ಅದೆಂದಿಗೂ ಇಲ್ಲ ಇಲ್ಲ. ನಾನೊಬ್ಬನೇ, ಮಡದಿ ಮಕ್ಕಳಿಲ್ಲ, ಮಂತ್ರಿ ಮಹೋದಯರಿಲ್ಲ, ಬಂಧು ಬಾಂಧವರಿಲ್ಲ. ನಾನೊಬ್ಬನೇ. ಅದೋ
ದಾಹ 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 ನೀರು 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 ಅದು ನನ್ನ ಶ್ರೀರಾಮಚಂದ್ರನು ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುತ್ತಿದ್ದಾನೆ. ರಾಜ್ಯಭಾರ ಮಾಡುತ್ತಿದ್ದಾನೆ. ಅವನ ಪಕ್ಕದಲ್ಲಿ ಲಕ್ಷ್ಮಣ, ಸೀತಾ, ಅದು ಸೀತಾ, ಲಕ್ಷ್ಮಣ, ರಾಮ, ಭರತ, ಶತ್ರುಘ್ನ, ಭರತ, ಶತ್ರುಘ್ನ, ಕುಮಾರ, ಈ ಪಾಪಿಯಾದ ಜನಗರನ್ನು ಒಂದು ಸಾರಿ ಕ್ಷಮಿಸಿ ಬಿಡು ಕಂದ. ಒಂದು ಸಾರಿ ಕಾಲಕ್ಕೆ ಆ ರಾಮಚಂದ್ರ. ಅಬ್ಬಾ, ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ರಾಮನವರು ನನ್ನ ಅರಣ್ಯವಾಸಕ್ಕೆ ಹೋಗು ಎಂದಾಗ ರಾಮನಡುಗೂಡಿ ಲಕ್ಷ್ಮಣ, ಸೀತಾ ಎಲ್ಲರೂ ಹೊರಟು ಹೋದರು. ಹೋಗಲಿ ಹೋಗಲಿ, ಎಲ್ಲರೂ ಹೋಗಲಿ. ನನ್ನ ಮಗನಾದ ಭರತನು ಮಾತ್ರ ರಾಜ್ಯವನ್ನಾಳಲಿ. ಪ್ರಾಣೇಶ್ವರ, ಪ್ರಾಣೇಶ್ವರ, ಏಳು ಪ್ರಿಯ. ಭರತನನ್ನು ಕರೆಸಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡೋಣ. ಪ್ರಾಣೇಶ್ವರ, ಪ್ರಾಣೇಶ್ವರ.